ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ 7 ಕನ್ನಡ. ನಾನು ತ್ರಿವೇಣಿ, ಹೋಪನೋಪ್ನೋ ಹೀಲರ್ ಮತ್ತು ಲೈಫ್ ಕೋಚ್. ನಿಮಗೆಲ್ಲರಿಗೂ ಒಂದು ವಿಷಯ ಹೇಳಬೇಕಿತ್ತು. ಏನು ಗೊತ್ತಾ, ರೀಸೆಂಟಾಗಿ ಒಬ್ಬ ಲೇಡಿ ಬಂದು ನನ್ನನ್ನು ಅಪ್ರೋಚ್ ಮಾಡಿದ್ರು. ಅವರು ತಮಿಳ್ನಾಡಿಂದ ಬಂದರು. ನಿಮ್ಗೆ ಹೇಗೆ ಗೊತ್ತಾಯಿತು ನನ್ನ ಬಗ್ಗೆ ಅಂತಂದರೆ, ಯಾರೋ ಗೊತ್ತಿರೋರು ಹೇಳಿದರು, ಫ್ರೆಂಡು ಅಂತ ಹೇಳಿದರು. ಓಕೆ, ನಿಮ್ಮ ಪ್ರಾಬ್ಲಮ್ ಏನು ಅಂತ ಕೇಳಿದಾಗ ಅವ್ರು ಹೇಳಿದ್ದು, ನನ್ನ ಹಸ್ಬೆಂಡು ಮದುವೆ ಆಗಿದ್ದು 7ನೇ ವರ್ಷಕ್ಕೆ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರು. ನನಗೆ ಒಬ್ಬ ಮಗ ಇದ್ದಾನೆ. ಈಗ ಅವನಿಗೆ 24 ವರ್ಷ. ಅವನು US ಹೋಗಿದ್ದಾನೆ ಇಂಜಿನಿಯರಿಂಗ್ ಮುಗಿಸಿ. ಜಾಬ್ ಸಿಗ್ತಾ ಇಲ್ಲ. ಇಲ್ಲಿ ನಾನು ಎಜುಕೇಷನ್ ಲೋನ್ ತಗೊಂಡು ಅವನ್ನ ಅಲ್ಲಿ ಕಳಿಸಿದ್ದೀನಿ. ಜಾಬ್ ಸಿಕ್ಕಿಲ್ಲ ಅಂದರೆ ಅವನಿಗೆ ವಾಪಸ್ ಬರಬೇಕು. ವಾಪಸ್ ಬಂದುಬಿಟ್ರೆ ಇಲ್ಲೂ ಜಾಬ್ ಸಿಗಲ್ಲ, ಅಲ್ಲೂ ಸಿಗಲ್ಲ, ಎಲ್ಲೂ ಇಲ್ಲದೆ ಇನ್ನು ನಾನು ಏನು ಮಾಡೋಕ್ಕಾಗುತ್ತೆ, ನನಗೆ ದಿಕ್ಕೇ ತೋಚ್ತಾ ಇಲ್ಲ ಅಂತ ಬಂದು ಕೇಳಿದ್ರು. ಏನಾದರೂ ಮಾಡಿ, ನನಗೇನಾದರೂ ರೆಮಿಡೀಸ್ ಹೇಳಿ ಅಂತ ಹೇಳಿದ್ರು. ನಾನು ಅವರಲ್ಲಿ ಒಂದು ಚೂರು ಹೋಪ್ ಇಲ್ಲ. ನನ್ನ ಜೀವನ ಇಷ್ಟೇ, ನಾನು ಜಸ್ಟ್ ಮಾತಾಡ್ತಾ ಇದ್ದೆ ಹಾಗೆ ಅವ್ರ ಜೊತೆ ಎಲ್ಲ ಕೇಳ್ತಾ ಇದ್ದೆ, ಏನೆಲ್ಲ ಆಯಿತು ಲೈಫಲ್ಲಿ, ಅವರ ಭಾವನೆ ಹೇಗಿದೆ, ಇದೆಲ್ಲ ಮಾತಾಡ್ತಾ ನನ್ನ ಜೀವನನೇ ಇಷ್ಟೇ, ಏನೂ ಸರಿ ಹೋಗಲ್ಲ ನನ್ನ ಜೀವನದಲ್ಲಿ, ಯಾವಾಗಲೂ ಇಷ್ಟೇ, ನನ್ನ ಜೊತೆ ಯಾರೆಲ್ಲ ಇರ್ತಾರೋ ಅವ್ರಿಗೂ ನನ್ನ ದರಿದ್ರನೇ ಅಂಟ್ಕೊಳ್ಳುತ್ತೆ, ನನ್ನ ಜೀವನದಲ್ಲಿ ಯಾವುದೂ ಸರಿ ಹೋಗ್ತಾ ಇಲ್ಲ, ನಾನೇನಾದರೂ ಒಳ್ಳೆಯದು ಮಾಡೋಕ್ಕೆ ಹೋದ್ರೂ ಅದರಲ್ಲಿ ಸಕ್ಸಸ್ಸೇ ಇರಲ್ಲ, ಲಾಸೇ ಆಗ್ತಾ ಇದೆ ನನಗೆ. ಈ ಥರ ಅವರ ಜೀವನದ ಬಗ್ಗೆ ತುಂಬಾ ಅವ್ರಿಗೆ ನೆಗೆಟಿವಿಟಿ ಇತ್ತು. ತುಂಬಾ ಒಂಥರ ಡಿಪ್ರೆಸ್ ಆಗಿಬಿಟ್ಟಿದ್ರು. ಇನ್ನು ಹೋಪ್ಸ್ ಎಲ್ಲ ಕಳ್ಕೊಂಬಿಟ್ಟಿದ್ರು ಲೈಫಲ್ಲಿ. ಸೊ ನಾನು ಹೇಳಿದೆ, ನಿಮಗೆ ಆ್ಯಕ್ಚುಲಿ ಪ್ರಾಬ್ಲಮ್ಮೇ ಇಲ್ಲ. ಎಷ್ಟೊಂದು ಜನ ಇನ್ನೂ ಎಂತೆಂಥ ಪ್ರಾಬ್ಲಮಲ್ಲಿ ಇರ್ತಾರೆ. ಅಟ್ಲೀಸ್ಟ್ ನೀವು, ನಿಮ್ಮ ತಾಯಿ ತಂದೆ ಸಪೋರ್ಟ್ ಇದೆ ನಿಮಗೆ, ಎಲ್ಲ ಓಕೆ. ಆದರೆ ನಿಮ್ಮ ಮಗನಿಗೆ ಜಾಬ್ ಸಿಕ್ಕಿಲ್ಲ ಅನ್ನೋದು ಒಂದೇ ನಿಮ್ಮ ಪ್ರಾಬ್ಲಮ್. ನೀವು ಯಾಕೆ ಅಷ್ಟು ಡಿಪ್ರೆಸ್ ಆಗಿದ್ದೀರಾ? ಲೈಫಲ್ಲಿ ನೀವು ಒಂದನ್ನು ಕಳ್ಕೊಂಡ್ರಿ, ಅಂದರೆ ಹಸ್ಬೆಂಡ್ನ ಕಳ್ಕೊಂಡ್ರಿ, ಆದರೆ ಚಿನ್ನದಂಥ ಮಗ ಸಿಕ್ಕಿದ್ದಾನೆ. ಅವನು ತುಂಬ ಅದ್ಭುತವಾಗಿ ಓದ್ತಾನೆ, ಒಬ್ಬ ಕ್ರಿಕೆಟರ್ ಆಗಿದ್ದಾನೆ, ತುಂಬ ಬ್ರಿಲಿಯಂಟು. ಸೊ ಯಾವುದಿಲ್ವೋ ಅದನ್ನೇ ಯೋಚನೆ ಮಾಡೋ ಬದಲು ಏನಿದೆಯೋ ಅದನ್ನು ನೋಡಿ ನೀವು ಖುಷಿ ಪಡಬೇಕು ತಾನೇ ಅಂತ ಹೇಳಿದೆ. ಅಲ್ಲಿಗೆ ಅವ್ರ ಮನಸ್ಸು ಸ್ವಲ್ಪ ಹಗುರಾಯಿತು. ಹೌದಲ್ವಾ, ನಾನು ಯಾಕೆ ಇಷ್ಟು ವರ್ಷ ಬರೀ ನನ್ನ ಗಂಡನ್ನ ಕಳ್ಕೊಂಡೆ ಅಂತ ಅವ್ರ ಬಗ್ಗೆನೇ ಯೋಚನೆ ಮಾಡದೆ ಹೊರತು, ಚಿನ್ನದಂಥ ಮಗ ಇದ್ದಾನಲ್ಲ ಅಂತ ಇವನ ಬಗ್ಗೆ ಯೋಚನೆನೇ ಮಾಡಲಿಲ್ವಲ್ಲ, ಬರೀ ನಾನು ಶೋಕದಲ್ಲೇ ಇದ್ದು ಅವನನ್ನು ಬೆಳೆಸಿದ್ದೀನಲ್ವಾ ಅಂತ ಅವ್ರಿಗೆ ಗಿಲ್ಟ್ ಫೀಲ್ ಕಾಡೋಕ್ಕೆ ಶುರುವಾಯಿತು. ಅದಾದಮೇಲೆ ಈಗ ಮಗನಿಗೆ ಯಾಕೆ ಜಾಬ್ ಸಿಗ್ತಾ ಇಲ್ಲ ಅನ್ನೋದು ಅವರ ಪ್ರಶ್ನೆ ಆಗಿತ್ತು. ನಾನು ಹೀಗೆ ಮಾತಾಡ್ತಾ ಇದ್ದೆ. ಫಸ್ಟ್ ಮಗನ ಬಾಲ್ಯಕ್ಕೆ ಹೋದೆ. ಆ ಮಗನ ಬಾಲ್ಯದಲ್ಲಿ ಏನಾಯಿತು, ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಏನಾದರೂ ಕೆರಿಯರ್ ಇಶ್ಯೂ ಇತ್ತಾ, ಹೇಗಿತ್ತು ನಿಮ್ಮ ಮನೆಯಲ್ಲಿ ಅಂತ ಕೇಳಿದೆ. ಹೌದು ಮೇಡಮ್, ನನ್ನ ಮಗ ಚಿಕ್ಕವನಿದ್ದಾಗ ನನಗೆ ನನ್ನ ಹಸ್ಬೆಂಡ್ಗೆ ಫಸ್ಟ್ ಆಫ್ ಆಲ್ ಅಂಡರ್ಸ್ಟ್ಯಾಂಡಿಂಗೇ ಇರಲಿಲ್ಲ. ಯಾವಾಗಲೂ ಜಗಳಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಇದ್ದೇ ಇರ್ತಾ ಇತ್ತು. ಅಷ್ಟು ಅಲ್ಲದೆ ಅವ್ರಿಗೆ ಒಂದು ಜಾಬ್ ಇತ್ತು, ಚೆನ್ನಾಗಿತ್ತು, ಒಳ್ಳೆ ಸ್ಯಾಲ್ರಿನೂ ಇತ್ತು. ಸಡನ್ನಾಗಿ ಒಂದಿನ ಬಂದು ನನಗೆ ಜಾಬ್ ಇಲ್ಲ ಅಂತಂದ್ರು. ಇವರೇ ರಿಸೈನ್ ಮಾಡಿದ್ರು ಅಥವಾ ಅವರೇ ತೆಗೆದು ಹಾಕಿದ್ರು ನನಗೆ ಗೊತ್ತಿಲ್ಲ. ಆದರೆ ಅವರು ನನಗೆ ಹೇಳಿಲ್ಲ. ಸುಮಾರು 1-2 ವರ್ಷನೇ ಮನೆಯಲ್ಲೇ ಕೂತಿದ್ರು ಜಾಬ್ ಇಲ್ಲದೆ. ತುಂಬಾ ಮನೆಯಲ್ಲಿ ಒಂಥರ ರಿಲೇಷನ್ಶಿಪ್ಸ್ ಡಿಸ್ಟರ್ಬ್ ಆಯಿತು, ನನ್ನ ಆರೋಗ್ಯ ಹಾಳಾಯಿತು. ಈ ಥರ ಮನೇಲಿ ಯಾವುದೂ ಸರಿ ಇರಲಿಲ್ಲ. ಅದಾದಮೇಲೆ ಏನೋ ಒಂಚೂರು ಮಾಡೋಕ್ಕೆ ಶುರು ಮಾಡಿದ್ರು, ಎಲ್ಲ ಚೆನ್ನಾಗಿತ್ತು ಅಂದಾಗ ಒಂದು ರೋಡ್ ಆಕ್ಸಿಡೆಂಟ್ ಆಯಿತು, ಅವ್ರ ಪ್ರಾಣ ಕಳ್ಕೊಳ್ಳೋ ಪರಿಸ್ಥಿತಿ ಬಂತು ಅಂತ ಹೇಳಿದ್ರು. ಅಲ್ಲೇ ನೋಡಿ ಉತ್ತರ ಸಿಕ್ತು. ಆ ಮಗು ಚಿಕ್ಕವನಿದ್ದಾಗ ಆ ಮನೆಯಲ್ಲಿ ಈ ಥರ ಕೆರಿಯರ್ ಪ್ರಾಬ್ಲಮ್ ಇದೆ, ತಂದೆಗೆ ಜಾಬ್ ಇರಲಿಲ್ಲ, ಜೊತೆಗೆ ರಿಲೇಷನ್ಶಿಪ್ಸಲ್ಲಿ ಪ್ರಾಬ್ಲಮ್. ಸೊ ನಾನು ಕೇಳಿದೆ, ಮತ್ತೆ ನಿಮಗೆ ನಿಮ್ಮ ಮಗನಿಗೂ ಅಂಡರ್ಸ್ಟ್ಯಾಂಡಿಂಗ್ ಇರಲ್ವಲ್ಲ, ಇಬ್ಬರಿಗೂ ಯಾವಾಗಲೂ ಜಗಳ ನಡೀತಾ ಇರತ್ತಲ್ವಾ ಅಂದೆ. ಹೌದು ಮೇಡಮ್, ಕರೆಕ್ಟಾಗಿ ಹೇಳಿದ್ರಿ. ನಾನು ಏನು ಹೇಳಿದ್ರು ಅವ್ನು ಕೇಳಿಸ್ಕೊಳ್ಳಲ್ಲ. ನಾನು ಬಾಯಿ ಬಿಟ್ಟರೆ ಸಾಕು, ನೀನು ಸುಮ್ಮನೆ ಇರೋ, ತಲೆ ತಿನ್ಬೇಡ, ಮಾತಾಡಬೇಡ ಅಂತ ಇರ್ತಾನೆ. ನನಗೆ ಎಷ್ಟು ನೋವಾಗುತ್ತೆ. ನನಗೆ ಅಂತ ಇರೋದು ಅವನೊಬ್ಬನೇ ಅಲ್ವಾ, ಅವನು ನನ್ನ ಜೊತೆ ಸರಿಯಾಗಿ ಮಾತಾಡಿಲ್ಲ ಅಂದರೆ ಇನ್ನು ಈ ಜೀವನ ಯಾಕೆ ಅಂತ ಅಳಕ್ಕೆ ಶುರು ಮಾಡಿದ್ರು. ನಾನು ಹೇಳಿದೆ, ಇದು ಅಳುವಂಥ ಸಮಯ ಅಲ್ಲ. ನಿಮ್ಮ ಎನರ್ಜಿನೂ ಕ್ಲೆನ್ಸ್ ಮಾಡ್ಕೋಬೇಕು, ನಿಮ್ಮ ಮಗನ ಎನರ್ಜಿ ಕೂಡ ಕ್ಲೆನ್ಸ್ ಆಗಬೇಕು. ಯಾಕೆಂದರೆ ನೀವು ಆ ಹಳೇದು ನಡೆದಿದ್ದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಇನ್ನೂ ಪಾಸ್ಟಲ್ಲೇ ಬದುಕ್ತಾ ಇದ್ದೀರಾ. ಪ್ರೆಸೆಂಟ್ಗೂ ಬರ್ತಾ ಇಲ್ಲ, ಫ್ಯೂಚರ್ಗೂ ಹೋಗ್ತಾ ಇಲ್ಲ. ಹಾಗಿದ್ದಾಗ ನಿಮ್ಮ ಎನರ್ಜಿ ಹೇಗಿರುತ್ತೆ, ತುಂಬ ಲೋ ಅಲ್ಲೇ ಇರುತ್ತೆ. ಇನ್ನು ನಿಮ್ಮ ಮಗ, ಆ ಮಗು ಚಿಕ್ಕವನಿದ್ದಾಗಲೇ ಮನೆಯಲ್ಲಿ ಕೆರಿಯರ್ ಪ್ರಾಬ್ಲಮ್ ಇದೆ, ರಿಲೇಷನ್ಶಿಪ್ ಪ್ರಾಬ್ಲಮ್ ಇದೆ, ಹೆಲ್ತ್ ಪ್ರಾಬ್ಲಮ್ಮು ಇದೆ.
ಈ ಎಲ್ಲ ಪ್ರಾಬ್ಲಮ್ಸ್ ಇದ್ದಾಗ ಮನಿ ಇನ್ನೆಲ್ಲಿಂದ ಬರುತ್ತೆ? ಸೊ 4 ಏರಿಯಾಸು ಬ್ಲಾಕ್ ಆದಾಗ ನೀವು ಇಲ್ಲಿ ಅವನಿಗೆ ಎಜುಕೇಷನ್ ಲೋನ್ ತಗೊಂಡು ಅಬ್ರಾಡ್ ಕಳಿಸಿ ಅಲ್ಲಿ ಜಾಬ್ ಸಿಗಲ್ಲ. ಹೇಗೆ ಸಿಗುತ್ತೆ? ಯಾಕೆಂದರೆ ಅವನ ಸಬ್ಕಾನ್ಷಿಯಸ್ ಮೈಂಡಲ್ಲಿ, ಇನ್ನರ್ ಚೈಲ್ಡಲ್ಲಿ ಆ ಚಿಕ್ಕ ಹುಡುಗ ಇದ್ದಾಗ ಮನೆಯಲ್ಲಿ ಏನೇನು ನಡೀತೋ ಅದೆಲ್ಲ ಅವನಲ್ಲಿ ಕೂತಿದ್ಯಲ್ಲ, ಅದು ಹೊರಗೆ ಬರೋವರೆಗೂ ಅವನಿಗೆ ಜಾಬ್ ಸಿಗಲ್ಲ ಅಂತಂದರೆ. ಮತ್ತು ಈಗ ಏನು ಮೇಡಮ್ ಮಾಡೋದು ಅಂತಂದರು. ನೀವು ನಿಮ್ಮ ಮಗನ ನನ್ನ ಹತ್ರ ಮಾತಾಡಿಸಿ ಅಂದೆ. ಅವರಿಗೆ ನಾನು ಹೀಲಿಂಗ್ ಮಾಡಿದೆ, ಆ ತಾಯಿಗೆ ಹೀಲಿಂಗ್ ಮಾಡಿ ಆ ತಾಯಿನ ಪಾಸ್ಟಲ್ಲೇ ಬದುಕ್ತಾ ಇದ್ರು. ಆ ಪಾಸ್ಟ್ ಮೆಮರೀಸ್ನ ಅಲ್ಲಿಂದ ಅಲ್ಲಿಗೆ ರಿಲೀಸ್ ಮಾಡಿಸಿ ಅವರನ್ನು ಪ್ರೆಸೆಂಟಿಗೆ ಕರ್ಕೊಂಡು ಬಂದು ನಾಳೆನ ನಾವು ತಯಾರಿ ಮಾಡ್ಕೋಬೇಕು ಅಂದರೆ, ನಮ್ಮ ನಾಳೆ ಚೆನ್ನಾಗಿರ್ಬೇಕು ಅಂದರೆ ಇವತ್ತು ನಾವು ಸರಿಯಾಗಿರ್ಬೇಕು ಅನ್ನೋದನ್ನು ನಾನು ಅರ್ಥ ಮಾಡಿಸ್ದೆ ಅವ್ರಿಗೆ. ತಾಯಿ ಸರಿಯಾದರು. ಇನ್ನು ಮಗ ಬಂದ. ಮಗನಿಗೆ ನಾನು ಸ್ವಲ್ಪ ಹೀಲಿಂಗ್ ಮಾಡಿದೆ, ಕೌನ್ಸಿಲಿಂಗ್ ಕೊಟ್ಟೆ. ಅವನಿಗೆ ಕೇಳಿದಾಗ ಎಲ್ಲ ಚೆನ್ನಾಗಿದೆ, ಆದರೆ ಯಾಕೋ ಏನೂ ಸರಿ ಹೋಗ್ತಾ ಇಲ್ಲ. ಫ್ರೆಂಡ್ಸ್ ಇದ್ದಾರೆ, ತುಂಬ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, ಆದರೆ ನನಗೆ ಬೇಕಾದಾಗ ಯಾರೂ ಇರ್ತಾ ಇಲ್ಲ. ಎಲ್ಲರ ಜೊತೆ ಯಾವುದೋ ಒಂದು ಕಾರಣಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಡುತ್ತೆ, ಆದರೆ ಮತ್ತೆ ಪ್ಯಾಚಪ್ ಆಗ್ತೀವಿ, ಈ ಥರದ್ದು ಹೇಳ್ತಾ ಇದ್ದ. ಆಲ್ರೆಡಿ ಗೊತ್ತಾಗಿದೆಯಲ್ಲ ಅವ್ನು ಚಿಕ್ಕ ವಯಸ್ಸಲ್ಲೇ ಮನೇಲಿ ಏನೆಲ್ಲ ನಡೆದಿದೆ ಅಂತ. ಮತ್ತು ನಿನ್ನ ತಾಯಿ ಜೊತೆ ನಿನ್ಗೇನು ಪ್ರಾಬ್ಲಮ್ ಅಂತ ಕೇಳಿದ್ರೆ, ಏನೋ ನಮ್ಮ ತಾಯಿ ಅಂದರೆ ನಂಗೆ ತುಂಬ ಇಷ್ಟ. ಯಾಕೆಂದರೆ ನನಗೆ ಅವ್ರನ್ನ ಬಿಟ್ಟರೆ ಬೇರೆ ಯಾರಿಲ್ಲ, ತಂದೆನೂ ಇಲ್ಲ. ಚಿಕ್ಕ ವಯಸ್ಸಲ್ಲೇ ತಂದೆನ ಕಳ್ಕೊಂಡಿದ್ದೀನಿ. ತಾಯಿ ಒಬ್ಬರೇ ನನಗಿರೋದು. ಆದರೆ ಅವರು ಮಾತಾಡಕ್ಕೆ ಬಂದರೆ ಸಾಕು ನನಗೆ ಇರಿಟೇಟ್ ಆಗ್ತಾ ಇದೆ. ಮಾತಾಡಬೇಕು ಅಂತಲೇ ಅನ್ಸಲ್ಲ. ಅವ್ರು ಒಳ್ಳೇದು ಮಾತಾಡಿದ್ರು ಹಾಗೆ ಅನ್ಸುತ್ತೆ, ಕೆಟ್ಟದ್ದು ಮಾತಾಡಿದ್ರು ಹಾಗೆ ಅನ್ಸುತ್ತೆ ಅಂತ ಅಂದ ಹುಡುಗ. ಓಕೆ, ಇದೆಲ್ಲ ಹೇಗೆ ಬಂತು, ಯಾಕೆ ಆಗ್ತಾ ಇದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದೆ. ಅವ್ರು ನಂಬಲಿಲ್ಲ. ಏನು ಹೇಳ್ತೀರಾ ಮ್ಯಾಮ್ ನೀವು, ಚಿಕ್ಕ ವಯಸ್ಸಲ್ಲಿ ಯಾವಾಗಲೂ ಏನೋ ನಡೆದಿದ್ದು, ಅವಾಗ ನನಗೆ ನೆನಪೂ ಇಲ್ಲ ಅಂದ. ನಿನಗೆ ನೆನಪಿರೋ ಅವಶ್ಯಕತೆ ಇಲ್ಲಪ್ಪ. ನೀನು ನಿನ್ನ ತಾಯಿ ಹೊಟ್ಟೆಯಲ್ಲಿದ್ದಾಗ ನಿನ್ನ ಮನೆಯಲ್ಲಿ ಆ ಥರ ಜಾಬ್ ಪ್ರಾಬ್ಲಮ್ ಇದ್ರೂ ಅದು ನಿನಗೀಗ ಕಾಡುತ್ತೆ. ಯಾಕೆಂದರೆ ಅದು ನಿನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ, ನಿನ್ನ ಆತ್ಮದಲ್ಲಿ, ನಿನ್ನ ಒಂದು ಇನ್ನರ್ ಚೈಲ್ಡಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಅದನ್ನು ಆ ಪಾಸ್ಟ್ ಮೆಮರಿನ ರಿಲೀಸ್ ಮಾಡಿಸ್ಬೇಕು. ಯಾವಾಗ ಆ ಪಾಸ್ಟ್ ಮೆಮರಿನ ರಿಲೀಸ್ ಮಾಡಿಸ್ತೀವೋ ಈಗಿನ ಪರಿಸ್ಥಿತಿ ಸರಿ ಹೋಗುತ್ತೆ ಎಂದೆ. ತುಂಬ ಕನ್ಫ್ಯೂಸ್ ಆದ. 4-5 ಸೆಷನ್ಸ್ ತಗೊಂಡೆ. ಆಮೇಲೆ ಎಲ್ಲ ಮೈಂಡ್ ಸ್ವಲ್ಪ ಸೆಟ್ ಆಯಿತು, ರಿಲೀಸ್ ಆಗೋಕ್ಕೆ ಶುರು ಆಯಿತು. 5ನೇ ಸೆಷನ್ಗೆ ಕೂರಿಸಿ ಅವನನ್ನು ಆ ಹಳೆಯ ನೆನಪುಗಳು, ಅವನು ಚಿಕ್ಕ ವಯಸ್ಸಲ್ಲಿದ್ದಾಗ ಏನು ನಡೀತು ಮನೆಯಲ್ಲಿ, ಅದನ್ನೆಲ್ಲ ಅವನ ಮೆಮರಿಯಿಂದ ರಿಲೀಸ್ ಮಾಡಿಸ್ತಾ ಹೋದೆ ಅಷ್ಟೇ. ಅದಾದಮೇಲಿಂದ ಅವನು ಸ್ಕೂಲ್ ಓದುವಾಗ, ಕಾಲೇಜ್ ಓದುವಾಗ ಏನೆಲ್ಲ ನಡೀತೋ ಎಲ್ಲ ಮೆಮರೀಸನ್ನು ರಿಲೀಸ್ ಮಾಡಿಸಿ ಪ್ರೆಸೆಂಟ್ಗೆ ಕರ್ಕೊಂಡು ಬಂದೆ. ತುಂಬ ಹಗುರ ಅನ್ನಿಸ್ತು ಆ ಹುಡುಗನಿಗೆ. ಅದಾದಮೇಲೆ ಆ ತಾಯಿಗೆ ಮಗನಿಗೆ ತುಂಬ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಶುರುವಾಯಿತು. ಇಬ್ಬರು ಬಂದು ನನ್ನ ಹತ್ರ ಹ್ಯಾಪಿಯಾಗಿ ಹಂಚ್ಕೊಂಡ್ರು. ಮ್ಯಾಮ್, ನಮ್ಮ ಅಮ್ಮನ ಜೊತೆ ಇವಾಗ ನಾನು ತುಂಬ ಚೆನ್ನಾಗಿದ್ದೀನಿ, ಫ್ರೆಂಡ್ಲಿ ಆಗಿದ್ದೀನಿ, ಖುಷಿಯಾಗಿದ್ದೀನಿ ಅಂತ ಹುಡುಗ. ತಾಯಿ, ಮೇಡಮ್ ನೀವು ಅದೇನು ಹೇಳಿದ್ರೋ ಗೊತ್ತಿಲ್ಲ, ಅವನಿಗೆ ನನ್ನ ಜೊತೆ ತುಂಬ ಚೆನ್ನಾಗಿದ್ದಾನೆ, ನನ್ನ ಜೊತೆ ಪ್ರೀತಿಯಿಂದ ಮಾತಾಡಿಸ್ತಾನೆ, ನಾನು ಫೋನ್ ಮಾಡಿಲ್ಲ ಅಂದರೂ ಅವನೇ ಫೋನ್ ಮಾಡ್ತಾನೆ, ಊಟ ಮಾಡಿದ್ಯಾ, ಆರಾಮಾಗಿದೆಯಾ ಅಂತೆಲ್ಲ ಕೇಳ್ತಾನೆ, ತುಂಬ ಖುಷಿ ಆಯಿತು ಅಂತ ಹಂಚ್ಕೊಂಡ್ರು ಇಬ್ಬರು. ಅವರಿಬ್ಬರು ಖುಷಿ ನೋಡಿ ನನಗೂ ಖುಷಿ ಆಯಿತು. ಸೊ ಇಲ್ಲಿ ಏನು ಅರ್ಥ ಆಗುತ್ತೆ ನಿಮಗೆ? ಚಿಕ್ಕ ವಯಸ್ಸಿನಲ್ಲಿ ಏನೆಲ್ಲ ಇದೆಯೋ ನಮಗೆ ಗೊತ್ತಿಲ್ಲದೆ ಇರೋ ಮೆಮರೀಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ನಾವು ಒಳಗಿಟ್ಕೊಂಡು ಅದು ನಮ್ಮ ಫ್ಯೂಚರನ್ನು ಬ್ಲಾಕ್ ಮಾಡ್ತಾ ಇರುತ್ತೆ. ಯಾವಾಗ ಅದನ್ನು ರಿಲೀಸ್ ಮಾಡಿಸ್ತೀವೋ ಆಗ ಈ ಪ್ರೆಸೆಂಟನ್ನು ನಾವು ನೀಟಾಗಿ ಅರ್ಥ ಮಾಡಿಕೊಂಡು ನಾಳೆನ ಇವತ್ತು ಸೃಷ್ಟಿ ಮಾಡ್ಕೋಬಹುದು. ಸೊ ಈ ಥರದ್ದೆಲ್ಲ ನಿಮಗೂ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದ್ದರೆ ಬನ್ನಿ, ನಮ್ಮ ಕೋರ್ಸಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ನೆಕ್ಸ್ಟ್ ಬ್ಯಾಚು. ಇಂಟ್ರೆಸ್ಟ್ ಇರೋರು ವಾಟ್ಸಪ್ಪಲ್ಲಿ ಬಂದು ನನಗೆ ಮೆಸೇಜ್ ಮಾಡಿ, ಕೋರ್ಸಸ್ ಬಗ್ಗೆ ಮಾಹಿತಿ ಕೊಡ್ತೀನಿ, ಕಲ್ತ್ಕೊಳ್ಳಿ. ಯಾಕೆಂದರೆ ಮನೆಯಲ್ಲಿ ಒಬ್ಬರು ಇಂಥ ಕೋರ್ಸಸ್ ಕಲ್ತ್ಕೊಂಡ್ರು ಆ ಫ್ಯಾಮಿಲಿಯಲ್ಲಿ ಇರೋ ಎಲ್ಲರನ್ನ ಸರಿ ಮಾಡಿಕೊಂಡಾಗ ಅವರ ಜೀವನ ಎಷ್ಟು ಅದ್ಭುತವಾಗಿರುತ್ತಲ್ವ. ಯಾರ್ಯಾರ ಜೀವನದಲ್ಲಿ ಏನೇನಾಗಿದೆಯೋ ಗೊತ್ತಿಲ್ಲ ಚಿಕ್ಕ ವಯಸ್ಸಿಂದ. ಸೊ ಅದನ್ನು ರಿಲೀಸ್ ಮಾಡಿಸಿದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ ಅವ್ರ ಫ್ಯೂಚರ್, ಹಾಗಿರುತ್ತೆ. ಹಾಗಾಗಿ ಇಂಟ್ರೆಸ್ಟ್ ಇರೋರು ಕೋರ್ಸಸನ್ನು ಕಲಿಯೋಕ್ಕೆ ವಾಟ್ಸಪ್ಪಲ್ಲಿ ಬಂದು ಮೆಸೇಜ್ ಮಾಡಿ. ಹಾಗೆ ಮರಿಬೇಡಿ, ಈ ವಿಡಿಯೋ ನಿಮ್ಮ ಲೈಫಲ್ಲಿ ಯಾರಿಗಾದರೂ ಇದು ಯೂಸ್ ಆಗುತ್ತೆ ಅನ್ನೋ ಹಾಗಿದ್ರೆ ಇದನ್ನು ಅವ್ರಿಗೆ ಶೇರು ಮಾಡಿ, ಲೈಕು ಮಾಡಿ. ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿಸ್ಕೊಂಡ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್.